ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೈಸೂರು ದಸರಾ ಬಗ್ಗೆ ಇವತ್ತು, ಅದರಲ್ಲೂ ಅಂಬಾರಿ ಹೊರುವಂಥ ಆನೆಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಮೈಸೂರು ದಸರಾ ಅಂಬಾರಿ ಹೊರುವ ಆನೆಗಳು ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಅಂಬಾರಿ ಆನೆ ದಸರಾ ದಿನ ಮಹಾ ಮೆರವಣಿಗೆಯಲ್ಲಿ ಜಂಬೂ ಸವಾರಿ ಅಂದರೆ ಚಿನ್ನದ ಅಂಬಾರಿಯನ್ನು ಹೊರುವ ವಿಶೇಷ ಆನೆಗೆ ಅಂಬಾರಿ ಆನೆ ಅಂತ ಕರೀತಾರೆ. ಈ ಅಂಬಾರಿಯ ತೂಕವು ಸುಮಾರು 750 kg ಇರುತ್ತೆ. ಅಂಬಾರಿಯೊಳಗೆ ಚಿನ್ನದ ಅಲಂಕಾರದಲ್ಲಿ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಇರುತ್ತದೆ. ಇನ್ನು ಗಜಪಡೆ ಅಂಬಾರಿ ಹೊರುವ ಆನೆ ಜೊತೆಗೆ ಇನ್ನೂ ಹಲವು ಆನೆಗಳ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ. ಈ ಆನೆಗಳನ್ನು ನಾವು ಗಜಪಡೆ ಅಂತ ಕರಿತೇವೆ. ಆನೆಗಳನ್ನು ಕಾಡಿನಿಂದ ಆಯ್ಕೆ ಮಾಡಿ ಮೈಸೂರು ಪ್ಯಾಲೇಸ್ ಬಳಿ ತರಲಾಗುತ್ತದೆ. ಅವುಗಳಿಗೆ ವಿಶೇಷವಾಗಿ ತರಬೇತಿನ ನೀಡ್ತಾರೆ. ಯಾಕೆ ಅಂತೇಳಿದ್ರೆ, ಜನಸಂದಣಿ ಮಧ್ಯೆ ಅದು ಶಿಸ್ತಿನಿಂದ ನಡಿಬೇಕು. ಅವರು ಘೋಷಣೆಗಳನ್ನು ಕೂಗಿದ್ರೂ ಸಮೇತ ಹೆದರದೇನೆ ನಡಿಬೇಕಾಗಿರುತ್ತೆ. ಹಾಗಾಗಿ ಅವಕ್ಕೆ ಒಂದು ತರಬೇತಿನ ಕೊಡಬೇಕಿರುತ್ತೆ. ಹಾಗಾಗಿ ಅವನ್ನ 3 ತಿಂಗಳು ಮುಂಚೆನೇ ಕರೆತಂದು ಅವುಗಳಿಗೆ ವಿಶೇಷ ಆಹಾರ, ಆರೈಕೆ, ಆಮೇಲೆ ವೈದ್ಯಕೀಯ ಪರೀಕ್ಷೆ ಹಾಗೂ ಮೆರವಣಿಗೆಯ ಅಭ್ಯಾಸಗಳನ್ನ ಮಾಡಿಸಲಾಗುತ್ತೆ. ಇನ್ನು ಮೈಸೂರಿನಲ್ಲಿ ಆನೆಗಳ ತಾಲೀಮನ್ನು ಬೆಳಗ್ಗೆ 7:30 ಸುಮಾರಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬಲರಾಮ ಮತ್ತು ಜಯರಾಮ ದ್ವಾರಗಳಿದೆ, ಅಲ್ಲಿಂದ ಆರಂಭ ಮಾಡ್ತಾರೆ. ಈ ಸಲದ ದಸರಾನಲ್ಲಿ ಒಟ್ಟಾರೆ 14 ಆನೆಗಳು ಪಾಲ್ಗೊಳ್ಳುತ್ತೆ. ಮೊದಲನೇ ಹಂತದಲ್ಲಿ ಅಭಿಮನ್ಯು, ಭೀಮ, ಕಂಜನ್, ಧನಂಜಯ, ಪ್ರಶಾಂತ್, ಮಹೇಂದ್ರ, ಏಕಲವ್ಯ, ಕಾವೇರಿ ಮತ್ತು ಲಕ್ಷ್ಮಿ. ಇನ್ನು ಎರಡನೇ ಹಂತದಲ್ಲಿ ರೂಪ, ಹೇಮಾವತಿ, ಶ್ರೀಕಂಠ, ಸುಗ್ರೀವ ಮತ್ತು ಗೋಪಿ ಇವ್ರನ್ನ ಈ ಥರ ತಾಲೀಮನ್ನು ನಡೆಸ್ತಾರೆ ಮೈಸೂರು ಸಿಟಿ ಒಳಗಡೆ. ಇನ್ನು ಇಲ್ಲಿವರೆಗೂ ಮೈಸೂರು ದಸರಾ ಅಂಬಾರಿಯನ್ನು ಹೊತ್ತಿರೋ ಆನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ 1930ರಿಂದ 1952ವರೆಗೂ ಧೋಮ ಅನ್ನೋ ಒಂದು ಆನೆ ಅಂಬಾರಿನ ಹೊರ್ತಿತ್ತು. ಆಮೇಲೆ 1953ರಿಂದ 65ವರೆಗೂ ಧನುಷ್ಕೋಟಿ, 1966ರಿಂದ 76ವರೆಗೂ ಜೈಮಾಲ ಅನ್ನೋ ಒಂದು ಆನೆ ಅಂಬಾರಿನ ಹೊರ್ತಿತ್ತು. 1977ರಿಂದ 87ವರೆಗೂ ದ್ವಾರಕ, 1988ರಿಂದ 98ವರೆಗೂ ದ್ರೋಣ, 11 ವರ್ಷಗಳ ಕಾಲ ದ್ರೋಣ ಅಂಬಾರಿನ ಹೊತ್ತಿರೋದು. 1999ರಿಂದ 2011ವರೆಗೂ ಬಾಳರಾಮ ಅನ್ನೋ ಒಂದು ಆನೆ 13 ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತಿದೆ. 2012ರಿಂದ 2019ವರೆಗೂ ಅರ್ಜುನ 8 ವರ್ಷಗಳ ಕಾಲ ಅಂಬಾರಿನ ಹೊತ್ತಿದ್ದಾನೆ. 2020ರಿಂದ ಈಚೆಗೆ ಇಲ್ಲಿವರೆಗೂ ಅಭಿಮನ್ಯು ಅಂಬಾರಿನ ಹೊರ್ತಾ ಬಂದಿದ್ದಾನೆ. ಈ ಆನೆಗಳೆಲ್ಲ ಎಲ್ಲೆಲ್ಲಿಂದ ಅಂದರೆ ಯಾವ ಕ್ಯಾಂಪಿಂದ ಬಂದಿದೆ, ಅದ್ರ ತೂಕ ಎಷ್ಟು ಅನ್ನೋ ಇನ್ಫಾರ್ಮೇಷನ್ನ ಈಗ ಕೊಡ್ತೀನಿ. ಅಭಿಮನ್ಯು ಇದನ್ನೆಲ್ಲ ಅವನಿಗೆ 59 ವರ್ಷ. ಅವನು ಮತ್ತಿಗೋಡು ಕ್ಯಾಂಪಿಂದ ಬಂದಿದ್ದಾನೆ. ಅಭಿಮನ್ಯುವಿನ ತೂಕ ಬಂದು 5360 kg. ಇನ್ನು ಭೀಮ 25 ವರ್ಷ. ಇನ್ನೂ ಭೀಮ ಆನೆಗೆ ಎಲ್ಲರಿಗಿಂತ ಚಿಕ್ಕವನು ಇವನು. ಅವನು ಕೂಡ ಮತ್ತಿಗೋಡು ಕ್ಯಾಂಪಿಂದ ಬಂದಿದ್ದಾನೆ. ಆದರೆ ಎಲ್ಲರಿಗಿಂತ ಚಿಕ್ಕವನಾದರೂ ಕೂಡ ಎಲ್ಲರಿಗಿಂತ ತುಂಬ ಜಾಸ್ತಿ ವೆಯ್ಟನ್ನು ಹೊಂದಿದ್ದಾನೆ. ಅಂದರೆ 5465 kg ತೂಕನ ಭೀಮ ಆನೆ ಹೊಂದಿದೆ. ಆಮೇಲೆ ಧನಂಜಯಗೆ ಬಂದು 45 ವರ್ಷ. ಧನಂಜಯನ ದುಬಾರೆ ಕ್ಯಾಂಪಿಂದ ಕರ್ಕೊಂಡ್ಬಂದಿದ್ದಾರೆ. 5310 kgನ ಇದೆ. ಇನ್ನು ಕಂಜನ್ ಆನೆ ಬಂದು 26 ವರ್ಷ. ಇದು ದುಬಾರೆ ಕ್ಯಾಂಪಿಂದ ಬಂದಿರೋ ಅಂಥ ಆನೆ. 4880 kg ತೂಕನ ಹೊಂದಿದೆ. ಇನ್ನು ನೆಕ್ಸ್ಟ್ ಆನೆ ಬಂದು ಏಕಲವ್ಯಂಗೆ 40 ವರ್ಷ ಆಗಿದೆ. ಮತ್ತಿಗೋಡು ಕ್ಯಾಂಪಲ್ಲಿ ಇದ್ದಿದ್ದು. 5305 kg ಏಕಲವ್ಯನ ತೂಕ. ನೆಕ್ಸ್ಟ್ ಬಂದು ಪ್ರಶಾಂತನ ಏಜ್ ಬಂದು 53 ವರ್ಷ. ಅವನು ಕೂಡ ದುಬಾರೆ ಕ್ಯಾಂಪಿಂದ ಬಂದಿರೋದು. 5110 kg
ತೂಕನ ಹೊಂದಿದೆ. ಮಹೇಂದ್ರ ಆನೆ ಏಜ್ 42 ವರ್ಷ. ಅವನು ಬಲ್ಲೆ ಕ್ಯಾಂಪಿಂದ ಬಂದಿರೋಂಥದ್ದು. ಅವನ ತೂಕ ಬಂದು 5120. ಇನ್ನು ಕಾವೇರಿ ಆನೆ, ಇದು ಹೆಣ್ಣಾನೆ, 45 ವರ್ಷ ಇದಕ್ಕೆ. ಇದು ದುಬಾರೆ ಕ್ಯಾಂಪಿಂದ ಬಂದಿರೋಂಥದ್ದು. ಇದ್ರ ತೂಕ ಬಂದು 3010 kg. ಇನ್ನು ಲಕ್ಷ್ಮಿ ತೂಕ 3730 kg. ಲಕ್ಷ್ಮಿಗೆ 53 ವರ್ಷ ಆಗಿದೆ. ಇದು ಬಲ್ಲೆ ಕ್ಯಾಂಪಿಂದ ಬಂದಿರೋಂಥ ಆನೆ. ಈಗ ಬಹಳ ಮುಖ್ಯವಾಗಿರೋಂಥ ಅಂದರೆ ಅಂಬಾರಿಯನ್ನವರು ಆನೆ ಬಗ್ಗೆ ವಿವರಗಳನ್ನ ಕೊಡ್ತಾ ಹೋಗ್ತೀನಿ. ಅಂಬಾರಿಯವರ ಆನೆ ಹೆಸರು ಅಭಿಮನ್ಯು, ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದ್ರ ಪ್ರಕಾರ ಬಂದು ಏಷ್ಯನ್ ಎಲಿಫೆಂಟು. ಲಿಂಗ ಪುರುಷ. ಸ್ಥಳ ಬಂದು ಮಟ್ಟಿಗೋಡು ಎಲಿಫೆಂಟ್ ಕ್ಯಾಂಪಿಂದ, ಅಂದರೆ ಕೊಡಗು ಜಿಲ್ಲೆ, ಕರ್ನಾಟಕ, ಅಲ್ಲಿಂದ ಕರ್ಕೊಂಡು ಬಂದಿರೋದು. ವಯಸ್ಸು ಅದರದ್ದು 59ರಿಂದ 60 ವರ್ಷ. 2025ಕ್ಕೆ. ಅದ್ರ ತೂಕ 5560 kg. ಈ ಆನೆನ ಕೆಲವೊಂದು ಕಾರ್ಯಾಚರಣೆಯಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಏನೇನು ಅಂತ ಹೇಳಿದ್ರೆ, 300ಕ್ಕೂ ಹೆಚ್ಚು ವೈಲ್ಡ್ ಎಲಿಫೆಂಟ್ಗಳನ್ನ ಪತ್ತೆ ಮಾಡೋ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. 80ಕ್ಕೂ ಹೆಚ್ಚಿನ ಹುಲಿ ಪತ್ತೆಗಳನ್ನ ಮಾಡೋ ಕಾರ್ಯಾಚರಣೆಯಲ್ಲೂ ಕೂಡ ಇವರನ್ನು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಇದ್ರ ತರಬೇತಿ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ 1970ರ ದಶಕದಲ್ಲಿ ಕೊಡಗು ಪ್ರದೇಶದಿಂದ ಇದನ್ನು ಹಿಡಿದು ತರಬೇತಿಯನ್ನು ಪಡಿಸಲಾಯಿತು. 2025ರ ನಂತರ ಅಂಬಾರಿ ಅವರು ಆನೆ ಸ್ಥಾನದಿಂದ ನಿವೃತ್ತಿಯಾಗುವ ಸಾಧ್ಯತೆ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ, ಅಂಬಾರಿಯನ್ನು ಹೊರುವ ಆನೆ ವಯೋಮಿತಿ, ಏಜ್ ಲಿಮಿಟ್ ಇದೆಯಲ್ಲ, ಅದರದ್ದು ಜಾಸ್ತಿ ಆಗಿರೋದ್ರಿಂದ, ಅಂದರೆ 60 ವರ್ಷ ಆಗಿರೋದ್ರಿಂದ ಅದನ್ನು ಪ್ರಾಣಿ ಹಕ್ಕುಗಳ ಕಾರ್ಯಕರ್ತರು ಅದನ್ನು ವಿರೋಧಿಸ್ತಿದ್ದಾರೆ. ವಯಸ್ಸಿನ ಮಿತಿ, ಶಸ್ತ್ರೋಪಚಾರ, ಶಕ್ತಿಯ ಪರಿಶೀಲನೆ, ಇದರದ್ದು ಎಲ್ಲದರ ಮೇಲೂ ಅದನ್ನು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಇನ್ನು ಅಭಿಮನ್ಯುವಿನ ದಿನಚರಿ ದಸರಾ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಆನೆಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಸ್ವಚ್ಛಗೊಳಿಸಲಾಗುತ್ತೆ. ನಂತರ ವಿಶಿಷ್ಟವಾದ ಹೂವಿನ ಅಲಂಕಾರದ ಬಣ್ಣದ ಹಾರ ಮತ್ತು ಗಂಟೆಗಳನ್ನ ಹಾಕಲಾಗುತ್ತೆ. ಇನ್ನು ಬೆಳಗಿನ ಆಹಾರದಲ್ಲಿ ಕಬ್ಬು, ತೆಂಗಿನಕಾಯಿ, ಬೆಲ್ಲ, ಬಾಳೆಹಣ್ಣುಗಳನ್ನ ನೀಡಲಾಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ವಿಶೇಷವಾಗಿ ಆಹಾರ ಅಂತ ಹೇಳಿದ್ರೆ ಅಕ್ಕಿ, ಗೋಧಿ, ಮೆಣಸಿನಕಾಳು, ಹಸಿರು ತರಕಾರಿ ಮತ್ತು ಔಷಧಿ ಮಿಶ್ರಿತವಾದಂತಹ ಆಹಾರಗಳನ್ನ ಕೊಡಲಾಗುತ್ತೆ. ಅದ್ರ ಜೊತೆಗೆ ಹಸಿರು ಹುಲ್ಲಿರುತ್ತೆ, ಗೋಧಿ, ರಾಗಿ, ತೊಗರಿಬೇಳೆ, ಆಮೇಲೆ ಒಂದು ವಿಶೇಷವಾಗಿ ತುಪ್ಪದಲ್ಲಿ ಬೆರೆಸಿದ ಎನರ್ಜಿ ಬಾಲ್ ಅಂತ ತಯಾರಿಸ್ತಾರೆ. ಅದಕ್ಕೆ ಏನೇನು ಹಾಕಿರ್ತಾರೆ ಅಂತ ಹೇಳಿದ್ರೆ, ಗೋಧಿ ಹಿಟ್ಟು, ಎಳ್ಳು, ತುಪ್ಪ, ಜೇನು ಇವನ್ನೆಲ್ಲ ಸೇರಿಸಿ ಒಂದು ಲಾಡು ಮಾಡಿರ್ತಾರೆ. ಇನ್ನು ಇದರ ಆರೋಗ್ಯ ಪರಿಶೀಲನೆ ಹೇಗೆ ನಡೆಸ್ತಾರೆ ಅಂದರೆ, ಪ್ರತಿದಿನ ತೂಕ ಮಾಡಲಾಗುತ್ತೆ. ಇದ್ರ ತೂಕ ಬಂದು 5560 kg ತೂಕವನ್ನು ಹೊಂದಿದೆ. ಹೃದಯದ ತಪಾಸಣೆ ಮಾಡ್ತಾರೆ, ಹಾಗೆ ರಕ್ತ ಪರೀಕ್ಷೆ, ಶ್ವಾಸಕೋಶದ ಪರೀಕ್ಷೆ, ಕಣ್ಣಿನ ಪರೀಕ್ಷೆ ಎಲ್ಲನೂ ಮಾಡ್ತಾರೆ. ಪ್ರತಿದಿನ ಫಿಟ್ನೆಸ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ನಿಯಮಿತವಾಗಿ ಪಾದಗಳನ್ನು ಕೂಡ ತೊಳೆದು ಔಷಧಿಯನ್ನು ಹಚ್ಚಬೇಕಾಗುತ್ತೆ. ಯಾಕಂದರೆ ಪಾದಗಳಿಗೆ ಸೋಂಕು ತಗುಲೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಭಿಮನ್ಯು ಗಜಪಡೆಯ ನಾಯಕನಾಗಿರೋದ್ರಿಂದ ಅವನ ಅನುಭವದ ಆಧಾರದ ಮೇಲೆ ಅನೇಕ ಆನೆಗಳಿಗೆ ತರಬೇತಿ ನೀಡೋದರಲ್ಲಿ ಸಹಾಯ ಆಗುತ್ತೆ. ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.